ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ VBR ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಸೋರ್ಸಸ್ ಆಫ್ ಎನರ್ಜಿ, ಸೈನ್ಸಲ್ಲಿ ಬರುವಂಥ ಸೋರ್ಸಸ್ ಆಫ್ ಎನರ್ಜಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಯಾವ ರೀತಿಯಾಗಿ ನಿಮ್ಮ ಒಂದು TET ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಕೇಳ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ ಇಲ್ಲಿ. ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಕ್ಯಾನ್ ಅಪ್ಲೋಡ್ ಮೋರ್ ನಂಬರ್ ಆಫ್ ವಿಡಿಯೋಸ್ ರಿಲೇಟೆಡ್ ಟು ಯುವರ್ KR TET ಎಕ್ಸಾಮ್. ಸೊ ಇಲ್ಲಿ ಫಸ್ಟ್ ಕ್ವಶನ್ ಬಂದು ಸೋರ್ಸಸ್ ಆಫ್ ಎನರ್ಜಿ ಲೆಸನಲ್ಲಿ ಬಂದು ಫಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕೇಳಿದ್ದಾರೆ. ಸೊ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ, ರಿನ್ಯೂವಬಲ್ ಮತ್ತು ನಾನ್ ರಿನ್ಯೂವಬಲ್ ಸೋರ್ಸ್ ಅಂತ ಎರಡು ಸೋರ್ಸಸ್ ಇರುತ್ತೆ. ಸೊ ರಿನ್ಯೂವಬಲ್ ಅಂತ ಅಂದರೆ ಏನೋ ಮುಗಿದು ಹೋಗದೇ ಇರುವಂಥವು. ಸೊ ಅದು ಖಾಲಿ ಆಗಲ್ಲ, ಎಷ್ಟೇ ಯೂಸ್ ಮಾಡಿರೋ ಅಂಥದ್ದು ನಾವು ರಿನ್ಯೂವಬಲ್ ಅಂತ ಹೇಳ್ತೀವಿ. ನಾನ್ ರಿನ್ಯೂವಬಲ್ ಅಂತಂದರೆ ಅದು ಎಂಡ್ ಆಗುವಂಥ ಒಂದು ಇದಾಗುತ್ತೆ. ಸೊ ಇಲ್ಲಿ ಸೋಲಾರ್ ಎನರ್ಜಿ, ಫಾಸಿಲ್ ಫ್ಯೂಯಲ್ಸ್, ವಿಂಡ್ ಎನರ್ಜಿ ಆ್ಯಂಡ್ ಜಿಯೋಥರ್ಮಲ್, ನವೀಕರಿಸಬಹುದಾದ ಹಾಗೆ ನವೀಕರಿಸಲಾಗದ ಅಂತ ಹೇಳ್ತೀವಿ, ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್ನ ಕನ್ನಡದಲ್ಲಿ. ಸೊ ಇಲ್ಲಿ ನಾನ್ ರಿನ್ಯೂವಬಲ್ ಅಂತಂದರೆ ನವೀಕರಿಸಲಾಗುವಂಥದ್ದು. ಸೊ ಇಲ್ಲಿ ಆಪ್ಷನ್ ಬಿ, ಫಾಸಿಲ್ ಫ್ಯೂಯಲ್ಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ನಾನ್ ರಿನ್ಯೂವಬಲ್. ಇದೆಲ್ಲ ನಾವು ಎಷ್ಟು ಯೂಸ್ ಮಾಡಿದ್ರೂ ಖಾಲಿ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಫಾಸಿಲ್ ಫ್ಯೂಯಲ್ಸ್ ಇಸ್ ದ ರೈಟ್ ಆನ್ಸರ್. ಸೊ ಸೆಕೆಂಡ್ ಕ್ವಶನ್, ಫ್ಯೂಯಲ್ ಯೂಸ್ಡ್ ಇನ್ ಥರ್ಮಲ್ ಪವರ್ ಪ್ಲ್ಯಾಂಟ್. ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಯೂಸ್ ಮಾಡುವಂಥ ಫ್ಯೂಯಲ್ ಯಾವುದಾಗಿರುತ್ತೆ? ಸೊ ಆಪ್ಷನ್ ಎ ಕೋಲ್, ಆಪ್ಷನ್ ಬಿ ಯುರೇನಿಯಂ, ಬಯೋಮಾಸ್, ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಕೋಲ್ ಇಸ್ ದ ಫ್ಯೂಯಲ್ ವಿ ವಿಲ್ ಯೂಸ್ ಇಟ್ ದ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ನಾವು ಯೂಸ್ ಮಾಡುವಂಥದ್ದು. ಸೊ ಥರ್ಡ್ ಕ್ವಶನ್, ಇನ್ ಎ ಹೈಡ್ರೋ ಪವರ್ ಸ್ಟೇಷನ್ ಅನ್ನೋದ್ರ ಮೇಲೆ ಒಂದು 4 ಕಂಡೀಷನ್ಸ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಹೈಡ್ರೋ ಪವರ್ ಸ್ಟೇಷನಲ್ಲಿ ಏನಾಗುತ್ತೆ? ಸೊ ವಾಟರ್ ಈಸ್ ಕನ್ವರ್ಟೆಡ್ ಟು ಸ್ಟೀಮ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ವಾಟರ್ನ ಸ್ಟೀಮಾಗಿ ಕನ್ವರ್ಟ್ ಮಾಡ್ತೀವ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ, ಹೈಡ್ರೋ ಪವರ್ ಸ್ಟೇಷನ್. ಆಪ್ಷನ್ ಬಿ, ಪೊಟೆನ್ಷಿಯಲ್ ಎನರ್ಜಿ ಆಫ್ ವಾಟರ್ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಹೈಡ್ರೋ ಪವರ್ ಸ್ಟೇಷನಲ್ಲಿ ನಾವು ರೆಸ್ಟಲ್ಲಿರುವಂಥ ವಾಟರ್ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ವಾಟರ್ನ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತೀವಿ ಎಲ್ಲಿ? ಹೈಡ್ರೋ ಪವರ್ ಸ್ಟೇಷನಲ್ಲಿ. ಸೊ ಅದರ್ ಟು ಆರ್ ದಿ ರಾಂಗ್ ಆಪ್ಷನ್ಸ್. ಸೊ ನೆಕ್ಸ್ಟ್ ಒನ್, what is the main source of energy? Ultimate source which is the main source of energy, or which is the ultimate source of energy ಅಂತಲೂ ಕೇಳ್ಬೋದು. ಸೊ ಇಲ್ಲಿ ವಾಟರ್, ವಿಂಡ್, ಫಾಸಿಲ್ ಫ್ಯೂಯಲ್ಸ್ ಆ್ಯಂಡ್ ಸನ್ ಈಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ. ಸನ್ನಿಂದ ನಮಗೆಲ್ಲನೂ ಸಿಗುವಂಥದ್ದು. ಸೊ ಇಟ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಆರ್ ಮೇನ್ ಸೋರ್ಸ್ ಆಫ್ ಎನರ್ಜಿ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, among the following source of energy, which one leads to least environmental pollution in the process of harnessing and utilization? ಸೊ ಇಲ್ಲಿ ಯಾವುದು ಕೊಟ್ಟಿದ್ದಾರೆ, ಕೆಳಗೆ ಕೊಟ್ಟಿರುವಂಥ ಸೋರ್ಸಸ್ ಆಫ್ ಎನರ್ಜಿನಲ್ಲಿ ಯಾವುದು ಕಡಿಮೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ನ ಮಾಡುತ್ತೆ ಇನ್ ದ ಪ್ರೊಸೆಸ್ ಆಫ್ ಹಾರ್ನೆಸಿಂಗ್ ಆ್ಯಂಡ್ ಯುಟಿಲೈಸೇಷನ್? ಸೊ ಆಪ್ಷನ್ ಎ ಥರ್ಮಲ್ ಎನರ್ಜಿ, ಆಪ್ಷನ್ ಬಿ ಜಿಯೋಥರ್ಮಲ್ ಎನರ್ಜಿ, ಆಪ್ಷನ್ ಸಿ ನ್ಯೂಕ್ಲಿಯರ್ ಎನರ್ಜಿ, ಆಪ್ಷನ್ ಡಿ ಸೋಲಾರ್ ಎನರ್ಜಿ. ಲೀಸ್ಟ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತ ಇರೋದ್ರಿಂದ ಸೊ ಸೋಲಾರ್ ಎನರ್ಜಿನ ನಾವಿಲ್ಲಿ ತೊಗೊಳ್ತೀವಿ. ಓಕೆ, ಇದು ಕಡಿಮೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ನ ಉಂಟು ಮಾಡುತ್ತೆ. ಸೊ ಅದರ್ಸ್ 3 ಆರ್ ದಿ ಕೆಮಿಕಲ್ಸ್ ಪ್ರೊಡ್ಯೂಸ್ ಮಾಡಿ ತುಂಬ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಸಿಕ್ಸ್ತ್ ಒನ್, ದ ಮೇಜರ್ ಪ್ರಾಬ್ಲಮ್ ಇನ್ ಹಾರ್ನೆಸಿಂಗ್ ನ್ಯೂಕ್ಲಿಯರ್ ಎನರ್ಜಿ. ಸೊ ಮೇಜರ್ ಪ್ರಾಬ್ಲಮ್ ಏನು ಬರುತ್ತೆ ಇನ್ ದ ಹಾರ್ನೆಸಿಂಗ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಈಸ್ ಆಪ್ಷನ್ ಎ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಸ್ಪೋಸ್ ನ್ಯೂಕ್ಲಿಯರ್ ವೇಸ್ಟ್. ಸೊ ದಟ್ ಈಸ್ ದ ರೈಟ್ ಆನ್ಸರ್. ನೋಡ್ತಿದ್ದಂಗೆ ಹೇಳ್ಬೋದು, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಸ್ಪೋಸ್ ನ್ಯೂಕ್ಲಿಯರ್ ವೇಸ್ಟ್. ಏನು ಬರುತ್ತೋ ಅದನ್ನು ನಾವು ಡಿಸ್ಪೋಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ದಟ್ ಈಸ್ ದ ಮೇನ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಒನ್, seventh one, the part of energy demand is fulfilled by hydroelectric power station is in India. ಇಂಡಿಯಾದಲ್ಲಿ ಎಷ್ಟು ಪಾರ್ಟ್ ಇರುತ್ತೆ? ಯಾವುದು? ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನಲ್ಲಿ ದ ಪಾರ್ಟ್ ಆಫ್ ಎನರ್ಜಿ ಡಿಮ್ಯಾಂಡ್ ಎಷ್ಟಿರುತ್ತೆ ಅಂತಂದರೆ 3/4, 1/2 ಅಥವಾ 1/4 ಅಥವಾ 1/3. ಸೊ ಇಂಡಿಯಾದಲ್ಲಿ ಆಪ್ಷನ್ ಸಿ, ದಟ್ ಈಸ್ 1/4 ಅಷ್ಟು ಇರುತ್ತೆ ಡಿಮ್ಯಾಂಡ್, ಎನರ್ಜಿ ಡಿಮ್ಯಾಂಡ್. So the major component of biogas
ಬಯೋಗ್ಯಾಸ್ ಯಾವುದಪ್ಪ ಅಂತಂದರೆ ಇದು ನಿಮ್ಗೆ ಗೊತ್ತಿರೋಂಥ ಆನ್ಸರು, ಇಟ್ ಈಸ್ ಮೀಥೇನ್. ಆಪ್ಷನ್ ಬಿ, ಮೀಥೇನ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಕಂಟ್ರಿ ಈಸ್ ಕಾಲ್ಡ್ ಆ್ಯಸ್ ಎ ಕಂಟ್ರಿ ಆಫ್ ವಿಂಡ್ಸ್ ಅಂತ ಇದೆ. ಸೊ ಕಂಟ್ರಿ ಆಫ್ ವಿಂಡ್ಸ್ ಅಂತ ನಾವು ಯಾವ ಒಂದು ಕಂಟ್ರಿನ ಕರಿತೀವಿ ಅನ್ನೋದನ್ನು ಕೇಳಿದ್ದಾರೆ. ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಡೆನ್ಮಾರ್ಕ್ ಆ್ಯಂಡ್ ಆಪ್ಷನ್ ಡಿ ಇಟಲಿ ಅಂತ ಇದೆ. ಸೊ ಡೆನ್ಮಾರ್ಕ್ನ ನಾವು ಕಂಟ್ರಿ ಆಫ್ ವಿಂಡ್ಸ್ ಅಂತ ಹೇಳಿ ಕರಿತೀವಿ. ಸೊ 10th one, which part of solar cooker is responsible for ಗ್ರೀನ್ ಹೌಸ್ ಎಫೆಕ್ಟ್. ಸೊ ವಿಚ್ ಪಾರ್ಟ್ ಆಫ್ ದಿ ಸೋಲಾರ್ ಕುಕ್ಕರಲ್ಲಿ ಯಾವ ಒಂದು ಪಾರ್ಟು ಗ್ರೀನ್ ಹೌಸ್ ಎಫೆಕ್ಟ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸೊ ಎ ಮಿರರ್, ಬಿ ಗ್ಲಾಸ್ ಶೀಟ್, ಔಟರ್ ಕವರ್ ಆಫ್ ದಿ ಸೋಲಾರ್ ಕುಕ್ಕರ್ ಆ್ಯಂಡ್ ಎಂಟೈರ್ ಸೋಲಾರ್ ಕುಕ್ಕರ್ ಅಂತ ಇದೆ. ಸೊ ಸೋಲಾರ್ ಕುಕ್ಕರಲ್ಲಿ ಯಾವ ಒಂದು ಪಾರ್ಟು ಗ್ರೀನ್ ಹೌಸ್ ಎಫೆಕ್ಟ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತಂದರೆ ಆಪ್ಷನ್ ಬಿ, ದಟ್ ಈಸ್ ಗ್ಲಾಸ್ ಶೀಟ್ ಏನಿರುತ್ತೆ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗ್ರೀನ್ ಹೌಸ್ ಎಫೆಕ್ಟ್. So next one, 11th question, a device which converts solar energy into electrical energy. ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂಥ ಡಿವೈಸ್ ಯಾವುದು? ಕೆಳಗೆ ಕೊಟ್ಟಿರುವಂಥ ಆಪ್ಷನ್ ನೀವು ನೋಡ್ತಿದ್ದಂಗೆ ಹೇಳ್ಬೋದು, ಇಟ್ ಈಸ್ ನಥಿಂಗ್ ಬಟ್ ಸೋಲಾರ್ ಸೆಲ್. ಸೋಲಾರ್ ಸೆಲ್ಲಿಂದ ನಾವು ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್, 12th one, it is missed here, question is missed. I'll check out in the next. Okay, only options they are given. Next, 13th question, 13th one, the power of ಇದನ್ನು ಬಿಡಿ ಕೌಟ್ ಮಾಡ್ತೀನಿ, ಕನ್ಫ್ಯೂಸ್ ಆಗಿಬಿಡಿ. ಸೊ ದ ಪವರ್ ಆಫ್ ಸೋಲಾರ್ ಸೆಲ್ ಈಸ್ 0.5 ವ್ಯಾಟ್, 0.6 ವ್ಯಾಟ್, 0.7 ವ್ಯಾಟ್ ಆ್ಯಂಡ್ 0.8 ವ್ಯಾಟ್ ಅಂತ ಇದೆ. ಸೊ ದ ಪವರ್ ಆಫ್ ದಿ ಸೋಲಾರ್ ಸೆಲ್ ಎಷ್ಟಿರುತ್ತೆ ಅಂತ ಅಂದರೆ ಇಟ್ ಈಸ್ ಆಪ್ಷನ್ ಸಿ, 0.7 ವ್ಯಾಟ್ ಇರುತ್ತೆ ಪವರ್ ಸೋಲಾರ್ ಸೆಲ್. ಸೊ 14th ಕ್ವಶನ್, ಸೋಲಾರ್ ಸೆಲ್ಸ್ ಆರ್ ಮೇಡ್ ಬೈ. ಸೋಲಾರ್ ಸೆಲ್ ಯಾವುದರಿಂದ ಆಗಿರುತ್ತೆ? ಹೈಡ್ರೋಕಾರ್ಬನ್, ಫಾಸ್ಫರಸ್, ಕಾಪರ್, ಸಿಲಿಕಾನ್. ಸೊ ಸೋಲಾರ್ ಸೆಲ್ಸು ಸಿಲಿಕಾನಿಂದ ಮಾಡಲ್ಪಟ್ಟಿರುತ್ತೆ. ಸೊ ನೆಕ್ಸ್ಟ್ ಒನ್, ದಿಸ್ ಆರ್ ಆಲ್ ಡೈರೆಕ್ಟ್ ಕ್ವಶನ್. 15th ಕ್ವಶನ್, ಸೋಲಾರ್ ವಾಟರ್ ಹೀಟರ್ಸ್ ಆರ್ ನಾಟ್ ಮಚ್ ಎಫಿಷಿಯೆಂಟ್ ಟು ಗೆಟ್ ಹಾಟ್ ವಾಟರ್ ಡ್ಯೂರಿಂಗ್. ಯಾವಾಗ ಸೋಲಾರ್ ವಾಟರ್ ಹೀಟರ್ಸ್ ನಾವೇನು ಯೂಸ್ ಮಾಡ್ತೀವಿ, ಇದು ಯಾವಾಗ ನಾಟ್ ಮಚ್ ಎಫಿಷಿಯೆಂಟ್, ತುಂಬ ಎಫಿಷಿಯೆಂಟ್ ಆಗಿರಲ್ಲ ಟು ಗೆಟ್ ಹಾಟ್ ವಾಟರ್, ಬಿಸಿನೀರು ಬರೋದಕ್ಕೆ ಯಾವಾಗ ಎಫಿಷಿಯೆಂಟ್ ಆಗಿರೋದಿಲ್ಲ. ಸನ್ನಿ ಡೇನ ತುಂಬ ಚೆನ್ನಾಗಿ ಬರುತ್ತೆ. ಕ್ಲೌಡಿ, ಹಾಟ್ ಡೇ, ವಿಂಡ್ ಡೇ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಅಂತ ಗೆಸ್ ಮಾಡಿ. ಯಾವುದು ಅಂತಂದರೆ ಕ್ಲೌಡಿ, ಯಾವಾಗ ಮೋಡ ಇರುತ್ತೆ, ಸನ್ ಇರಲ್ಲ, ಆವಾಗ ನಮಗೆ ಹಾಟ್ ವಾಟರ್ ಕಡಿಮೆ ಬರುತ್ತೆ. ಸೊ ಇಟ್ ಈಸ್ ನಾಟ್ ಮಚ್ ಎಫಿಷಿಯೆಂಟ್ ಟು ಗೆಟ್ ಅ ಹಾಟ್ ವಾಟರ್ ಡ್ಯೂರಿಂಗ್ ಕ್ಲೌಡಿ ಡೇ. ಸೊ ನೆಕ್ಸ್ಟ್ ಒನ್, question number 16, which among the following is not delivered from the sun. ಸನ್ನಿಂದ ಯಾವುದು ಸಿಗಲ್ಲ ನಮಗೆ? ಜಿಯೋಥರ್ಮಲ್ ಎನರ್ಜಿ, ವಿಂಡ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ. ಸೊ ನಾಟ್ ಡಿರೈವ್ಡ್ ಯಾವುದು ಸನ್ನಿಂದ ಯಾವ ಡಿರೈವ್ ಆಗಿರಲ್ಲ ಅಂತ ಕೇಳಿದರೆ ಜಿಯೋಥರ್ಮಲ್, ವಿಂಡ್, ನ್ಯೂಕ್ಲಿಯರ್ ಆ್ಯಂಡ್ ಬಯೋಗ್ಯಾಸ್. ಇಲ್ಲಿ ನಮಗೆ ಸಿಗದೇ ಇರೋವಂಥದ್ದು ಇಟ್ ಈಸ್ ನಾಟ್ ಡಿರೈವ್ಡ್ ಫ್ರಮ್ ದಿ ಸನ್ ಈಸ್ ನ್ಯೂಕ್ಲಿಯರ್ ಎನರ್ಜಿ. ಇಟ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ ಅಲ್ವಾ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಡಿರೈವ್ಡ್ ಫ್ರಮ್ ದಿ ಸನ್. ಸೊ ನೆಕ್ಸ್ಟ್ ಒನ್, 17th ಕ್ವಶನ್, ವಿಚ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ ಪ್ರೊಡ್ಯೂಸ್ಡ್ ಡ್ಯೂ ಟು ದಿ ಟೆಂಪರೇಚರ್ ಡಿಫ್ರೆನ್ಸಸ್ ಅಟ್ ವೇರಿಯಸ್ ಲೆವೆಲ್ಸ್ ಆಫ್ ಓಷನ್ ಅಂತ ಇದೆ. ಸೊ ಯಾವ ಒಂದು ಎನರ್ಜಿನ ನಾವು ಪ್ರೊಡ್ಯೂಸ್ ಮಾಡ್ಬೋದು ಡ್ಯೂ ಟು ದಿ ಟೆಂಪರೇಚರ್ ಡಿಫ್ರೆನ್ಸ್ ಅಟ್ ದ ವೇರಿಯಸ್ ಲೆವೆಲ್ಸ್ ಆಫ್ ಓಷನ್ಸಲ್ಲಿ ಲೆವೆಲ್ಸ್ ವೇರಿಯಸ್ ಲೆವೆಲ್ಸ್ ಇರುತ್ತಲ್ವ. ಸೊ ಅದರ ಒಂದು ಟೆಂಪರೇಚರ್ ಡಿಫ್ರೆನ್ಸಿಂದ ಯಾವ ಒಂದು ಎನರ್ಜಿನ ನಾವು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಸೊ ಓಷನ್ ಅಂತ ಇರೋದನ್ನ ನಮಗೆ ನೋಡ್ತಿದ್ದಂಗೆ ಹೇಳ್ಬೋದು, ಇಟ್ ಇಸ್ ಅ ಓಷನ್ ಥರ್ಮಲ್ ಅಂದರೆ ಟೆಂಪರೇಚರ್ ಅಲ್ವಾ. ಸೊ ಓಷನ್ ಥರ್ಮಲ್ ಎನರ್ಜಿ ವಿ ಕ್ಯಾನ್ ಪ್ರೊಡ್ಯೂಸ್ಡ್ ಡ್ಯೂ ಟು ದಿ ಟೆಂಪರೇಚರ್ ಡಿಫ್ರೆನ್ಸಸ್ ಇನ್ ದ ವೇರಿಯಸ್ ಲೆವೆಲ್ಸ್ ಆಫ್ ಓಷನ್. ಸೊ ಕ್ವಶನ್ ನೋಡ್ತಿದ್ದಂಗೆ ಆನ್ಸರ್ ಮಾಡ್ಬೋದು. ದಿಸ್ ಆರ್ ಸಿಂಪಲ್ ಕ್ವಶನ್ಸ್, ವೆರಿ ಈಸಿ ಕಾನ್ಸೆಪ್ಟ್ ಆ್ಯಕ್ಚುಲಿ ಸೋರ್ಸಸ್ ಆಫ್ ಎನರ್ಜಿ. ಬಿಕಾಸ್ ಇದನ್ನು ಸೋಷಿಯಲಲ್ಲೂ ಓದಿರ್ತೀರಾ ಮತ್ತು ಸೈನ್ಸಲ್ಲೂ ಓದ್ತೀರಾ, ಹಾಗಾಗಿ ತುಂಬ ಈಸಿ ಇರುತ್ತೆ. ಜಿಯೋಥರ್ಮಲ್ ಎನರ್ಜಿ ಇಸ್ ಡಿರೈವ್ಡ್ ಫ್ರಮ್ ಜಿಯೋಥರ್ಮಲ್ ಅಂದರೆ ಹಾಟ್ ಸ್ಪಾಟ್ಸ್. ನೀವು ಅದನ್ನು ವರ್ಡ್ ನೋಡ್ತಿದ್ದಂಗೆ ಹೇಳ್ಬೋದು, ಹಾಟ್ ಸ್ಪಾಟ್ಸ್ ಅಂಡರ್ ದಿ ಅರ್ತ್. ಆಪ್ಷನ್ ಬಿ, ಹಾಟ್ ಸ್ಪಾಟ್ಸ್ ಆನ್ ದಿ ಅರ್ತ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಫ್ರಮ್ ದಿ ಅಂಡರ್ ದಿ ಅರ್ತ್, ನಾಟ್ ಆನ್ ದಿ ಅರ್ತ್. ಹಾಟ್ ಸ್ಪಾಟ್ಸ್ ಅಂಡರ್ ದಿ ಅರ್ತ್, ಯು ಕ್ಯಾನ್ ಡಿರೈವ್ ದ ಜಿಯೋಥರ್ಮಲ್ ಎನರ್ಜಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್,
19th one, which of the following reaction is responsible for the production of biogas in a biogas plant ಅಂತ ಇದೆ. ಸೊ ಯಾವ ಒಂದು ರಿಯಾಕ್ಷನಿಂದ ನಾವು ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ನ ಪ್ರೊಡಕ್ಷನ್ ಮಾಡ್ತೀವಿ ಇನ್ನು ಬಯೋಗ್ಯಾಸ್ ಪ್ಲ್ಯಾಂಟ್. ಸೊ ಆಕ್ಸಿಡೇಷನ್ ಆಗಿರಲ್ಲ, ರಿಡಕ್ಷನ್ ಆಗಿರಲ್ಲ, ಕಂಬಷನ್ ಆಗಿರಲ್ಲ. ಸೊ ಇಟ್ ಇಸ್ ಬೈ ಫರ್ಮೆಂಟೇಷನ್. ಸೊ ಆಪ್ಷನ್ ಎ. ನೆಕ್ಸ್ಟ್ 20th question number 20. The popular name of the ಬಯೋಗ್ಯಾಸ್ನ ಒಂದು ಪಾಪ್ಯುಲರ್ ನೇಮ್ ಏನಾಗಿರುತ್ತೆ? ಸೊ ಇಲ್ಲಿ ಈಥೇನ್ ಗ್ಯಾಸ್, ಹೀಲಿಯಂ ಗ್ಯಾಸ್, ಗೋಬರ್ ಗ್ಯಾಸ್, ಮೀಥೇನ್ ಗ್ಯಾಸ್. ಇದು ಕೂಡ ಗೋಬರ್ ಗ್ಯಾಸ್ನ ನಾವೇನಂತ ಯೂಸ್ ಮಾಡ್ತೀವಿ ಅದೇ ಬಯೋಗ್ಯಾಸ್ ಅಂತಲೂ ಇನ್ನೊಂದು ನೇಮು. ಸೊ ಇದು ಇಸ್ ದ ಪಾಪ್ಯುಲರ್ ನೇಮ್ ಆಫ್ ಬಯೋಗ್ಯಾಸ್. ಸೊ ವಿಚ್ ಸ್ಟೇಟ್ ಪ್ರೊಡ್ಯೂಸಸ್, question number 21, ವಿಚ್ ಸ್ಟೇಟ್ ಪ್ರೊಡ್ಯೂಸಸ್ ಲಾರ್ಜೆಸ್ಟ್ ಅಮೌಂಟ್ ಆಫ್ ವಿಂಡ್ ಎನರ್ಜಿನ ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಇನ್ ಇಂಡಿಯಾ? ಯಾವ ಒಂದು ಸ್ಟೇಟಲ್ಲಿ ಅಂತ ಅಂದರೆ ದಟ್ ಈಸ್ ಇನ್ ತಮಿಳ್ನಾಡು. ಅಲ್ಲಿ ನೀವು ನೋಡ್ಬೋದು, ತಮಿಳ್ನಾಡು ಕಡೆ ಹೋದಾಗ ತುಂಬ ವಿಂಡ್ ಮಿಲ್ಸ್ಗಳು ಜಾಸ್ತಿ ಇರುತ್ತೆ. ಈ ಫ್ಯಾನ್ಗಳ ಥರ ಕಾಣಿಸ್ತಿರುತ್ತೆ ಟ್ರಾವೆಲ್ ಮಾಡಿದಾಗ, ಅಬ್ಸರ್ವ್ ಮಾಡಿ ನೋಡಿ. ದಟ್ ಈಸ್ ಇನ್ ತಮಿಳ್ನಾಡು. ಸೊ ತಮಿಳ್ನಾಡಿನಲ್ಲಿ ನಾವು ಜಾಸ್ತಿ ವಿಂಡ್ ಎನರ್ಜಿನ ಪ್ರೊಡ್ಯೂಸ್ ಮಾಡೋವಂಥದ್ದು. ಸೊ question number 22. The formation of tides in oceans is due to the gravitational pull of what? So formation of tides in the oceans ಅಲ್ಲಿ ಏನು ಟೈಡ್ಸ್ ಫಾರ್ಮ್ ಆಗುತ್ತೆ? ಇಟ್ ಇಸ್ ಡ್ಯೂ ಟು ಗ್ರಾವಿಟೇಷನಲ್ ಪುಲ್ ಆಫ್ ವಾಟ್? ಸನ್ ಆ್ಯಂಡ್ ಮೂನ್ ಮೌಂಟೇನ್ಸ್ ಅಂತ ಇದೆ. ಇಟ್ ಈಸ್ ಬೈ ಸನ್ ಆ್ಯಂಡ್ ಮೂನ್. ಆಪ್ಷನ್ ಸಿ. So these are the some questions, important questions what we were discussed today, that is in a source of energy lesson. So next, in the next upcoming videos I will upload ರಿಮೈನಿಂಗ್ ಟಾಪಿಕ್ಸ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಇವತ್ತಿನ ಒಂದು ಕ್ಲಾಸಲ್ಲಿ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.